ಎಲ್ಲಮ್ಮ ನಿನ್ ಮಗ ಇಷ್ಟೊತ್ತಾಯ್ತು ಬಂದೇ ಇಲ್ಲ. ಅಣ್ಣ ಅದನ್ನ ನಾನು ನೋಡಕತ್ತಾನೆ ಕಣಣ್ಣ. ₹1,00,000 ಎತ್ಕೊಂಡು ಎಲ್ಗಾರ ಎದ್ಬಿಟ್ನಾ ಅಂತೇಳಿ. ಎಂತ ಮಗುಂಗ್ ಜನ್ಮ ಕೊಟ್ಟಿದ್ಯಮ್ಮ, ₹1,00,000 ರೊಕ್ಕ ಎತ್ಕೋಗೋನೆ ಅಂತೇಳಿ ಇಷ್ಟು ಸಲಿಸಾಗಿ ಹೇಳ್ತಿಲ್ಲಮ್ಮ ನೀನು. ಅಮ್ಮಯ್ ಅಮ್ಮಯ್ ತಕಮ್ಮಯ್ ರೊಕ್ಕ. ಎಷ್ಟೊತ್ತಿಂದನಲ್ಲ ಪಾಪ ಕಾಯೋದು, ನನಗಂತ ಕಾಯ್ದು ಸಾಕಾಗೋಯ್ತು ನೋಡು. ನಾನೇ ಅನ್ಬಿಟ್ಟೆ ಬಾಯ್ ತಪ್ಪಿ ಎಲ್ಲ ರೊಕ್ಕ ಎತ್ಕೊಂಡು ಹೋಗ್ಬಿಟ್ನೆ 1,00,000 ಅಂತೇಳಿ. ಬಡ ಇನ್ನೇ ಬೇಗ ಬರೋಕ್ಕಿಲ್ವಾ? ಮಗ ಅಂತ ಇಷ್ಟ ಕರುಣೆ ಇದ್ರೆ ತಾನೇ ನಿಂದ ಈತ ಮಾತು ಹೇಳ್ತಿತ್ತು. ಇಲ್ಲಲ್ಲ ಅದಕ್ಕೆ ಹೇಳ್ತಿ. ತಕೋ ರೊಕ್ಕ, ನಾನು ಹೋಯ್ತೀನಿ. ನಿನಗೆ ತಾಯಿ ಅನ್ನೋದಿಲ್ಲ, ನನಗೆ ಹೆಂಗಿರುತ್ತಲ್ಲ. ನಿನಗೋಸ್ಕರ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಕೊಡು ಅಂದಮೇಲೆ ಕೊಟ್ಟು ಹೋಗು ಸುಮ್ಕ. ಅಣ್ಣ ತಕಣ, ಇಲ್ಲ ಇದ್ರೆ ಅವ್ವ ಮಗುಂಗೆ ಇನ್ನೂ ತಂದಿಟ್ಟಂಗೆ ಆಗ್ಬಿಡುತ್ತೆ. ತಕ ಫಸ್ಟು ಹಸಿರನ್ನು ತಕ, ಇದನ್ನ ತಕ. ನಾನು ಹೇಳಿದ ಕೆಲಸ ಮಾಡ್ಬಿಡೋಣ. ಏನೇನದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಕಣಕ. ನಮ್ಮ ಪೈರ ಅವನಲ್ಲ, ಹೋಗಿ ಸರಿಯಾಗಿ ತೀವ್ದೇ ಬರ್ತಾನ, ತಲೆ ಕೆಡ್ಸ್ಕೊಂಬೇಡ. ಸರಿಯಾಗಿ ಹೊಟ್ಟೆ ಹತ್ರನೇ ತೀವಿಬೇಕು ಅನ್ಕಣ್ಣ. ನಾವು ಸತ್ತೋಗ್ಬೇಕಾಳು, ಹುಟ್ಲಿಲ್ಲ ಅನ್ಸ್ಬೇಕು, ಹಂಗೆ ತೀವ್ದು ಬಾ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಕಣಕಯ್ಯ. ನೀ ಕೊಟ್ಟಿಯಲ್ಲ, ನಾನು ಮಾಡ್ತೀನಿ, ಹೋಗ್ಬಾ. ಸರಿ ಕಣ, ಆಯ್ತು, ನಾನು ಹೋಗಿ ಬರ್ತೀನಿ. ನಾನು ಹೇಳಿದ ಕೆಲಸ ಮಾಡ್ಬಿಡೋಣ. ಮರ್ತ್ಕೊಂಬೇಡ ಕಣ. 1,00,000 ಕೊಟ್ಟೀನಿ. ರೊಕ್ಕ ಕೊಟ್ಟಿವ್ರನ್ನ ಹೆಂಗ್ ಮರೆಯೋಕ್ಕಾಗುತ್ತಮ್ಮ? ನಾನು ನಮ್ಮ ಬೈರಂಗೆ ಹೇಳಿ ಸರಿಯಾಗಿ ಗುಮ್ಮಿಸ್ತೀನಿ. ಹೋಗು. ಲಕ್ಷ್ಮೀ ಐತಿ ಬಾರೆ, ನಿನಗೆ ಸರಿಯಾಗಿ ಗುಮ್ಮುತ್ತೆ ಗೋಳಿ ಬಂದು. ನಡಿಲ್ಲ, ಏನು ನೋಡ್ಕೊಂಡು ನಿಂತಿದ್ಯಾ? ನಿನ್ನಿಂದಾಗಿ ಇವತ್ತು ನನ್ನ ಮಾನ ಮರ್ಯಾದೆಲ್ಲ ಹೋದಂಗೆ ಐತೆ. ನಡಿ. ನೀನು ಒಬ್ಳಿಗೆ ಆಸೆ ಇರೋದು ಬದುಕ್ಬೇಕಂತೇಳಿ, ನಮ್ಗಾಸೆ ಇಲ್ವಾ ಬೊಮ್ಮಮ್ಮ? ಅಯ್ಯೋ ಈ ಬೊಡ್ಡೈದಂಗೆ ಒಪ್ಪಂಗೆ ಆಸೆ ಇರೋದು ನಮಗಿಲ್ಲ. ನಡಿ ಸುಮ್ಕ. ಬೈರಾ ನೋಡ್ಲಾ, ಒಳ್ಳೆ ರೊಕ್ಕ ಹೊಡೆದಿವಿ. ₹1,00,000 ರೊಕ್ಕ, ಏನು ಕೇಸಾಗಲ್ಲ. ಗೂಳಿ ಕುಮ್ಮಿರೋದು ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರ. ನಾನು ಹೇಳ್ದಂಗೆ ಮಾಡ್ಬಿಡು. ಹೋಗಿ ಈ ಸೀರೆ ಉಟ್ಟೋಳ್ನ ಹೋಗಿ ಸರಿಯಾಗಿ ತಿವಿದ್ಬಿಡು. ಸರಿ ಏನಾ? ಬೈರಾ ಬೇಸ್ ಸೀರೆನ ಮೂಸು ಇವಳೆ ಹೋಗ್ತೀವಿ ಬೇಕಾಗಿರೋದು. ಈ ಸೀರೆ ಉಟ್ಟಿರೋಳ್ನೆ, ಸರಿ ಏನಾ? ಬೈರಾ ಹಂಗಾರೆ ಇವತ್ತು ಅವಳ ಕತೆ ಮುಗಿತಲ್ಲ. ಇದೊಂದು ಕೆಲಸ ಮಾಡ್ಬಿಡು ಬೈರಾ. ನಿಂಗೆ ಬೆಣ್ಣೆ ತುಪ್ಪನೇ ತಿನ್ನಿಸ್ತೀನಿ ಜಗ್ಗಿ. ಇದೊಂದು ಕೆಲಸ ಮಾಡ್ಕೊಟ್ಬಿಡು ಬೈರಾ. ಈ ಕೆಲಸ ನೀನ್ ಮಾಡೇ ಮಾಡ್ತೀನಿ, ನಂಗೆ ಗೊತ್ತೈತಿ. ಮಾಡ್ಬಿಡು, ಐತೇನಾ? ಇದೇಕೆ ಲಕ್ಷ್ಮಿ ಇವತ್ತು ಇಷ್ಟೊಂದು ಖುಷಿಯಾಗಿ ಕುಣಿತಂಗಿದ್ಯಾ? ಏನು ಅಷ್ಟೊಂದು ಖುಷಿ ವಿಚಾರ? ಗುಂಡಕೈನ ಮಗಳ ಮದುವೆ ನಿಂತೈತು ಕಣ. ನಂಗೆ ಅದೇ ಖುಷಿ ಐತಿ. ನನಗಂತೂ ಬಲೇ ಖುಷಿ ಆಗ್ತೈತಿ ನೋಡ. ನೀನೇನೆ ಗುಂಡಕೈನ ಮಗಳ ಮದುವೆ ನಿಶ್ಚಯ ಆಗಿದ್ದು ನಿಂತೋದ್ರೆ ನೀನ್ ಯಾಕೆ ಹಿಂಗ್ ನಗ್ತಿದ್ಯಾ? ಹುಡುಗ ನೀನ್ ನಾಳೆ ಲವರ ನಾಚಿಕಿಲ್ದೋಳೆ. ನನ್ಗೆ ಕೆಳೆ ಲವರ್ ಐತಾನೆ, ನಿನ್ನಳೆ ಲವರ್ ಅಂತೆ. ಅದಕ್ಕೆ ಅವ್ನು ಅನ್ಕಂಡ್ ಕೇಳ್ಕಂಡ ನಂಗೆ ಭಾಗ್ಯ ಅಂದ್ರೆ ಇಷ್ಟ, ಅದಕ್ಕೆ ಬೇಡ ಕಣಕ ಈ ಮದ್ವೆ ಅಂತಂದ. ಅದಕ್ಕೆ ಕ್ಯಾನ್ಸಲ್ ಮಾಡಿಸ್ ಬಂದೆ. ಲಕ್ಷ್ಮಿ ನೋಡು, ದೊಡ್ಡ ಜಗಳ ನಡೆದು ಬಿಡ್ತಾವ. ಬೇಸ್ ಮಾತಾಡಕತ್ತಾನೆ, ಬೇಸ್ ಮಾತಾಡು. ನನ್ನಳೆ ಲವರು ನಿನ್ನಳೆ ಲವರು ಇದೆಲ್ಲ ಬಿಟ್ಟಾಕೋ. ಯಾಕೆ ಮದುವೆ ನಿಂತಿದ್ಕ ಇಷ್ಟು ಖುಷಿಯಾಗಿದ್ದೆ ಅದನ್ನ ಬಗಳ. ಇದ್ಯಾಕ್ರೆ ಇಬ್ರು ನಿಂತ್ಕೊಂಡು ಏನೋ ಜಗಳ ಮಾಡಕತ್ತೀರ? ಏನ್ ವಿಚಾರನೇ? ನಿನ್ಗೆ ಹಾಕ್ಬೇಕು, ಮುಚ್ಕೊಂಡು ಹೋಗ್ತಿರೋ. ಬಂದ್ಬಿಟ್ಲು ನಂದೆಲ್ಲಿ ಇಡ್ಲಿ ಅಂತೇಳಿ. ಹೋಗಿ ಸುಮ್ಕೆ ಎದಪ್ಪತ್ತಿ. ಅಯ್ಯೋ, ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ಏನು ಅಂತ ಕೇಳೋದು ತಪ್ಪೈತಿ ಅಂದ್ರೆ ಬಿಡು, ಕೇಳಕ್ಕೆ ಹೋಗಲ್ಲ. ಅದಕ್ಕೊಳ್ಳೆ ಹುಚ್ಚುಮಿಟ್ಟಾರ ಹಂಗಾಡ್ತಿ, ಉರ್ದು ಬೀಳ್ತಿ. ನಾನೇ ಇಲ್ಲಿ ಉರ್ದು ಬೀಳ್ತಿಲ್ಲ, ನೀನೇ ಉರ್ದು ಬೀಳ್ತಿರೋದು. ಮುಚ್ಕೊಂಡು ಹೋಗಿ ಸುಮ್ಕೆ. ಹೋಗ್ತೀನಿ ಹೋಗಿ. ಯಾರು ಏನಿಲ್ಲ, ನಿಂತ್ಕೊಳಕ್ ಬಂದಿಲ್ಲ. ನಾನು ಮಾತಾಡ್ಸಿದ್ದು ಭಾಗ್ಯನ ಯಾಕೆ ಹಿಂಗೆ ಜಗಳ ಮಾಡ್ತಿದ್ಯಾ ಅಂತೇಳಿ. ನಿನ್ನೇನು ಮಾತಾಡ್ಸಿಲ್ಲ ಕಣ ನಾನು. ಹೌದೌದು, ಅದಕ್ಕೆ ಅಂತ ಗಾಡಿ ಮೇಲೆ ಬೀಳ್ಸಿದ್ದು, ಗಾಡಿ ತಗೊಂಡೋಗಿ ಭಾಗ್ಯವ್ರ ಮನೆ ಮೇಲೆ ಇಳಿಸಿದ್ದು ಎಲ್ಲ ಗೊತ್ತೈತಿ. ಅವಳೇನೂ ಅಂದಿಲ್ಲ ಅಂತ. ನೀನ್ ನಾಟಕದವಳು ನಾಟಕ ಮಾಡ್ಕೊಂಡು ನನ್ನ ಕರ್ಕೊಂಡೋಗಿದ್ದನ್ನದ್ದು ಬೇಸ್ ಗೊತ್ತೈತಿ ನನಗೆ. ಹ್ಞೂ ಕಣೆ, ನಾವು ನಾಟಕ ಆಡ್ಕೊಂಡೆ ಕರ್ಕೊಂಡೋಗಿದ್ದು. ನೀನು ನಾಚಿಕಿಲ್ದವಳು ಗೊತ್ತಿದ್ದಂಥದ್ದು ಹೆಂಗೆ ಕರ್ಕೊಂಡೋಯ್ತಿ? ಹೆಂಗೆ ಕರ್ಕೊಂಡೋಯ್ತಿ? ಇಲ್ಲಿ ಬಂದು ನಾಟಕ ಮಾಡಕ್ಕೆ ಬರ್ತೀಯ ನನ್ನ ಹತ್ರ? ಮುಚ್ಕೊಂಡು ಹೋಗೆ ಕಂಡೀನಿ. ಏನು ಮಾತ್ರ ಸ್ವಲ್ಪ ಮುಚ್ಕೊಂಡೋಗಂತಿ. ನಾವೇನು ಬಿಚ್ಕೊಂಡೋಗಿ ಕುಂತೀವಿ? ಮುಚ್ಕೊಂಡೆ ತಾನೇ ಕುಂತಿರೋದು. ಹೋಗೆ ಕಂಡೀವಿ. ನಾನೇನು ಮೈ ಬಟ್ಟೆ ಮುಚ್ಕೊಳ್ಳಿ ಅಂತ ಹೇಳಿರೋದು. ಬಾಯಿನ ಮುಚ್ಕೊಳ್ಳಿ ಅಂತ ಹೇಳಿರೋದು, ಮೈ ಬಟ್ಟೆನಲ್ಲ. ನೀನ್ಯಾಕ ಮೈ ಬಟ್ಟೆ ಅಂತ ಅನ್ಕಂತಿ? ಹೋಗೆ ಸುಮ್ಕೆ. ನಾವಿಬ್ರು ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ನೀನು ಇಷ್ಟು ದೊಡ್ಡ ಥರ ಬಂದಿರೋದು. ನೀನು ಹೋಗಿ ಮೊದಲು ನನಗೇನು ಹೇಳ್ತಿ? ಅಯ್ಯೋ ಹೋಗ್ತೀನಿ ಬಿಡೆ. ನಮ್ಮ ಅವತ್ತ ಯಾಕೆ ಹಿಂಗಾಡ್ತಿ? ಬಾರೆ ಏನು ಹಾಕೊಂಡು ಬಾ, ನಿನ್ಗೆ ಐತಿ, ನಿನ್ ಕಚರ ಬಿಡಿಸ್ತೀನಿ ಬಾ. ಅಯ್ಯೋ ಭಾಗ್ಯ ಹಿಂದೆ ನೋಡೆ, ಅದು ಪೈರ ಬತ್ತವನೆ ಕಡೆ. ಪೈರ ಅಯ್ಯಯ್ಯೋ ದುರ್ವಿಧಿಯೇ ಲಕ್ಷ್ಮಿ, ಅಲ್ಲಿ ನೋಡೆ ಬೈರ ಬತ್ತವನೇ. ಇವತ್ತು ಯಾರಿಗೆ ಉಳ್ಗಾಲಿಲ್ಲ. ನಾವ್ ಆಡ್ಸಿರ ಹಾಕ್ಲಾ ಕಣೆ. ಅದೇನಾರು ಮಾಡುತ್ತಾ ಗೋಳಿ? ನಾನು ಹೋಗಿ ಅವಾಗವಾಗ ಗಡ್ಡಪ್ಪಿದ್ದಾಗ ಹೋಗಿ ಮುಟ್ಟಿ ಮಾತಾಡಿಸ್ ಬರ್ತಿದೆ ಅದನ್ನ. ಅದೇನೇ ಮಾಡುತ್ತೆ, ಸುಮ್ಕುಂದ್ರು. ಅಯ್ಯೋ ಭಾಗ್ಯ, ಇವಳು ನಿಜವಾಗ್ಲೂ ಹುಚ್ಚಿಡ್ದ್ಬಿಟ್ಟೈತೆ. ನಡಿ ಆ ಕಡೆ ನಿಂತ್ಕಮ್ಮ. ನಾವು ಆ ಕಡೆ ನಿಂತ್ಕೊಂಡು ಜೀವನ ಉಳಿಸ್ಕಮ್ಮ. ನಡಿಯೇ, ಬೇಕಾದ್ರೆ ನೋಡಮ್ಮ ಏನಾಗುತ್ತೆ. ಸೈಡಲ್ಲಿ ನಿಂತ್ಕೊಂಡು ನಡಿಯೇ. ಏನೇ ನಾನು ಬೈರನ್ನ ಆಡ್ಸಿಲ್ಲ
ಮುಂದೆ ಸುಮ್ಮನೆ ನಿಂತ್ಕೊಂತ ನಂಗೆ ತಿಮ್ಮಿ ಹಾಕಿಲ್ಲ ಕಣ. ನೋಡು ಗುಮ್ಮಲ್ಲ ನನ್ಗೆ ಹಂಗ್ ಸಾಕಿವಿ ನೋಡ್ಕೊಂಡಿವಿ. ನಾನು ಹೋಗಿ ಹೋಗಿ ಬತ್ತಿದ್ದೆ ಕಣ, ನನ್ಗೆ ಆಕ್ಳ ಅಂದ್ರೆ ಇಷ್ಟ ಅಂತೇಳಿ. ಅದು ಗೂಳಿ ನನ್ಗ ಜಗ್ಗಿ ಇಷ್ಟ, ಅದಕ್ಕೆ ನಾನು ಹೋಗಿ ಬರ್ತಿದ್ದೆ. ಆತ ನಂಗೇನು ಮಾಡಾಕಿಲ್ಲ, ನೋಡ್ಕೋಬೇಕಾರೆ. ಯವ್ವ ನಮ್ಮವ್ವ ತಾಯಿ ನೀನು ಆಕ್ಳದ ಹತ್ರ ನಾನು ನಿಂತ್ಕೊ, ಎಲ್ಲರೂ ನಿಂತ್ಕೊಂಡು ನಂಗೆ ಗೊತ್ತಿಲ್ಲ, ನಾನು ಹೋಯ್ತೀನಿ ತಗ. ಅಯ್ಯೋ ಭಾಗ್ಯ ನಡಿಯೇ, ಯಾರು ಗಂಡಸರು ಕರ್ಕೊಬ್ರಮ್ಮ, ಗಡ್ಡಪ್ಪನ ಕರ್ಕೊಂಬರ್ಬಾರು, ನಾನು ನಡಿಯೇ. ಇಲ್ಲ ಲಕ್ಷ್ಮಿನ ತುಳ್ದೆ ಸಹಿಸ್ಬಿಡ್ತಾನೆ ಈ ಬೈರ ಚುತ್ತಿವುದು. ಬಾರಿ ಬಾರಿ ಬಾರಿ, ನನಗೂ ಅದೇ ಗೊತ್ತಾಯ್ತಿಲ್ಲ ಕಣ ಭಾಗ್ಯ. ಇದು ಭಾಗ್ಯ ಅನ್ನೋದು ಬರುತ್ತೆ ನೋಡೆ ಜಯಮ್ಮ. ಈ ನನಗೂ ಒಂಥರ ತಲೆ ಕೆಟ್ಟಂಗೈತೈತಿ. ಏ ಬೈರ ಯಾರನ್ನೂ ಸುಮ್ಮನೆ ಹಂಗೆಲ್ಲ ತಿಮ್ಮಿಯವನಲ್ಲ, ಯಾರು ದೂರ ಹೋಯ್ತಿದ್ರು, ಅದ್ರಲ್ಲಿ ಲಕ್ಷ್ಮಿ ಮಧ್ಯಕ್ಕೆ ಹೋಗಿ ತಿವ್ಸ್ಕೊಂಬಿಟ್ಲಲ್ಲ. ಫುಲ್ಲು ಕ್ಯಾಂಡಲ್ ಅವನೇ ಬೈರ, ನಡಿಯೇ ಹೋಗ್ಬರಮ್ಮ. ಭಾಗ್ಯ ಕಾಪಾಡ್ರೆ ಕಾಪಾಡ್ರೆ. ನಾನು ಅವಾಗಲೇ ಬಾರೆ ಅಂತ ಬಡ್ಕೊಂಡೆ ನೋಡಿ, ಹೆಂಗ್ ತಿವಿ ತೆಗಿ ಗುದ್ದೆ ಬಿಡ್ತಲೆ. ಎದ್ದು ಓಡಾಗಿ ಲಕ್ಷ್ಮಿ, ಓಡೆ ಓಡೆ. ಅಲ್ಲ ಕಂಡ್ಲ ಚಿಕ್ಕ, ನಿನ್ನೆ ಏನಾರವ ನಿನ್ನೆಂಟ್ರು ಲಕ್ಷ್ಮಿ ಇಲ್ಲ ಅಂದಿದ್ರ ನನ್ನ ಮಗಳ ಗತಿ ಏನಾಗ್ಬಿಡ್ತಿತ್ಲ. ಏನು ಹೇಳ್ತಿದ್ದೆ ಕಕ್ಕ? ಅದೇನು ಹೇಳ, ಅದೇನು ಮಾಡಿದ್ಲು ಲಕ್ಷ್ಮಿ? ಏನ್ಲ ಗೊತ್ತಪ್ಪಪ್ಪ, ಆ ಹುಚ್ಚ ನನ್ನ ಮಗ ಇಲ್ಲ, ಹುಚ್ಚನುವೆ ಅವ್ರ ಅವ್ವನುವೆ ನನ್ನ ಮಗಳನ್ನ ಮದುವೆ ಆಗ್ಬೇಕು ಅಂತ ಬಂದವ್ರಕ್ಕಲ್ಲ. ಮವಯ್ ಹೋಗಿ ಹೋಗಿ ಆ ಹುಚ್ಚನ್ ಕೊಟ್ಬಿಟ್ಟಿಯಾ? ನಿನ್ ಮನೆ ಎಲ್ಲ ಎಕ್ಕೊಟ್ಟು ಹೋಗ್ಬಿಡ್ತಾವ. ಈಗಲೇ ಸಾವುಕಾರ ಆಡ್ಕಂತಾನ ನನ್ನ ಸಮ್ಮುಖ ಬರ್ತಾವನ ಅಂತೇಳಿ, ಆಮ್ಯಾಗ ನಿನ್ನ ಆಡ್ಕೊಂಡ್ಬಿಡ್ತಾರೆ. ಕೊಯ್ ಕೊಡಕೋಬೇಡ ಮಗಳನ್ನ. ಎದು ಕೊಡಕೋಯ್ತಿ? ಲೋ ಪಾಪ, ಅಂತ ಹುಚ್ಚು ಬೊಡ್ಡ ಇದನ್ನ ನೋಡಿ ನಾನು ನನ್ನ ಮಗಳ ಅವನ್ಗ ಕೊಡುದು ಕನ್ಸನ್ ಮಾತು ಬಿಡು. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ಹ್ಞೂ ಕಾಕೋಯ್, ಅವನಂತೂ ಹುಚ್ಚು ಸುಳೆ ಮಗ, ಅಡ್ಕ ಸುಳೆ ಮಗ ಅವನು. ಅದಕ್ಕಲ್ಲ ನನ್ನ ನೆಂಡ್ರು ಹಂಗೆ ಉಗಿಯೋದವನ್ಗ ಸರಿಯಾಗಿ ಉಗ್ದಿರ್ತಾಳ. ಇದೇಕೆ ಲಕ್ಷ್ಮಿ ಹಿಂಗೆ ಗಾಬರಿಯಿಂದ ಓಡ್ ಬತ್ತಿದ್ಯಾ? ಏನೈತೆ ನಿನ್ಗೆ? ಏ ಲಕ್ಷ್ಮಿ, ಏನ್ ಹೇಳ್ತಿದೀವ ನೀನು? ಬೈರ ನನ್ನ ತಿವಿಯಕ್ ಬತ್ತಾವನೆ, ಯಾಕಂತ ಗೊತ್ತಿಲ್ಲೋ. ಇಷ್ಟಿಂದ ಒಂದಿನ ಈ ತರ ಆಡ್ದವನಲ್ಲ, ತಿವಿಯಕ್ಕೆ ಬತ್ತಾನ ಗುಮ್ಮಕ್ಕ, ಯಾಕಂತ ಗೊತ್ತಿಲ್ಲ ಕಣ್ಮಾವೋಯ್. ಲಕ್ಷ್ಮಿ ಓಡು, ಬೈರ ಬಂದ ಹಿಂದೆ ಕಣೆ, ಓಡೆ. ಇದೇನಪ್ಪ ಇದು? ನಮ್ಮ ಮಾವನ ನನ್ನ ಗಂಡನ ಹಿಂಗ ಹೋಗಿ ಕುತ್ಕೊಬಿಟ್ರು. ಯಪ್ಪ, ಮೊದ್ಲು ನನ್ ಗುಳ್ಗಾಲ ಎಲ್ಲ ಓಡೋಣ. ಅಲ್ಲಿ ನೋಡು ಮಾವೋಯ್, ಬೈರುನ ಕಕ್ಕೋಯ್ ಹೆಂಗ್ ಗಟ್ಟಿಸ್ಕೊಂಡು ಹೋಯ್ತಾನೆ ಲಕ್ಷ್ಮಿನ. ಏನಾದ್ರೂ ಮಾಡಿ ಕಾಪಾಡ್ಲೇಬೇಕು ಕಣ, ಇಲ್ಲ ಗುಂಬಿಡ್ತಾನೆ. ಹ್ಞೂ ಕಂಡ್ಲ ಪಾಪೋಯ್, ಎಲ್ಲಾರನು ಬೇಯಿಸಿರ್ಲಿ ಅನ್ನುತ್ತೆ ಹುಡುಗಿ. ಆ ಹುಡುಗಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಓಡೋ ಅವನ್ನ ಇವನ್ನ ಗಡ್ಡಪ್ಪನ ಕರ್ಕೊಂಬಂದು ಓಡ್ ಬರೋಗೋ, ಏನಾದ್ರೂ ಮಾಡಿ ಕರ್ಕೊಂಬರೋಗೋ. ಇದ್ಯಾಕ್ ಮಾವೋಯ್ ಮೇಕ್ ಹೋಗಿ ಕುತ್ಕೊಂಡು ಏನ್ ಮರ ಕೊತ್ತಿ ಆಡ್ತಿದ್ದೀರಾ? ಇಳಿರಿ ಕೆಳಕ. ಲೇ ಚಿಕ್ಕ, ನೀನ್ ಯಾಕ್ಲ ಮೇಕ್ ಕುಂತೀಯ? ಮಾವನ್ ಕರ್ಕೊಂಡೋಗಿ ಇಳಿಲ ಕೆಳಕ. ಅಲ್ಲ ಕಣ್ ಮಾವಯ್, ನೀನ್ ಯಾಕೆ ಮೇಕ್ ಹೋಗಿ ಕುಂತಿದಿ? ಅಲ್ಲ ಕಣ್ಲ ಮಚ್ಚಿ, ನೀನ್ ಯಾಕ್ಲ ಮ್ಯಾಕ್ ಹೋಗಿ ಕುಂತಿದಿ? ಅಯ್ಯೋ ಲೋ ಲೇ, ನಿನ್ನ ಹೆಸರು ಜಕ್ನೆ ಬರ್ತಿಲ್ವಲ್ಲ? ಏನ್ ಗೊತ್ತಿಲ್ಲ, ನನ್ನ ಹೆಂಡ್ರುನ ಆಕ್ಲ ಓಡಿಸ್ಕೊಂಡು ಹೋಗ್ಬಿಡ್ತಕಲೋ. ಅದು ಘಟ ಬರ್ತಿಲ್ಲ, ಅದು ಇವನು ಬೈರ ಓಡಿಸ್ಕೊಂಡು ಹೋದ ಗುಮ್ಮಕ್ಕೆ ಕಣೋ. ಅಯ್ಯೋ ಬಿಟ್ಟಿದ್ದೆ, ಹೋಗಿ ನೀನ್ ಹೆಂಡ್ರನ್ನ ಕಾಪಾಡದ್ಬಿಟ್ಟು ನನ್ನ ಹೆಂಡ್ರನ್ನ ಆಕ್ಲ ಅಟ್ಕೊಂಡು ಹೋಯ್ತು ಅಂತ ಹೇಳ್ತಿದ್ಯಲ್ಲ, ಅಟ್ಟಾಡ್ಸ್ಕೊಂಡು. ನಿಂಗೆಲ್ಲ ಬಂದಿರೋದು ಹೋಗಿ ಅವ ಹಿಂಗ್ ಕೂಗ್ ಬರೋಲ್ಲ ಗಡ್ಡಪ್ಪನ ಮೊದ್ಲು. ಹೋಗ್ಬೇಕು, ಓಡೋಯ್ತೀನಿ. ಇರ್ಲೋ ಹೋಗ್ಬತ್ತೀನಿ. ಅಯ್ಯೋ, ನನ್ನ ಹೆಂಡ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟದಪ್ಪ ಅಂತ. ಅಯ್ಯೋ ಹುಲ್ಗೆಮೋ, ನೀನು ಕಾಪಾಡಮ್ಮ. ಅಯ್ಯೋ ಬಿಟ್ಟಿದ್ನೆ, ಓಲೆ ಮೊದ್ಲು ದೇವ್ರು ಕಾಪಾಡ್ತವ, ನೀನು ಕಾಪಾಡುವೆ, ಓಡ್ಲೆ. ಲೋ ಅವಳು ಹಿಂದೆ ಹೋಗಿರ್ಲ, ಬರ್ತೀನಿ ಹೋಗಿರ್ಲ. ಈ ಕಡೆಗೆ ಹೋಗೋಳು ನೋಡ್ಲ ಹೋಗಿ ಒಂಚೂರು ಫೋನ್ ಹತ್ಲ ಸರಿ ಏನ? ಓಡ್ಲ. ಅಯ್ಯೋ ನೀನ್ ಮೊದ್ಲು ಹೋಗ ಮರಯ್ಯ, ನಾನು ನೋಡ್ತೀನಿ, ಓಡ್ಲಾ. ಕಾಪಾಡದ್ ಬಿಟ್ಟದ್ ಏನ್ ಮಾಡ್ಕೊಂಡು ನಿಂತೀಯ, ಓಡ್ಲಾ. ಸಬ ಜೀವ ಬದಿಕಂತು ಕಲೋ. ಅವ್ನು ಓರಿ ಬಾಳ ರೊಚ್ಕೆದ್ದಿದ್ದು, ಅದ್ರ ರೊಚ್ಕೆದ್ದಿರೋ ಟೈಮ್ಗೆ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ನಮ್ ಕತೆ. ಅಲ್ಲ ಕಣ್ಮಾವ, ನೀನೇ ಎರಡನೇ ಗೌಡ್ರಾಗಿಟ್ಕೊಂಡು ಊರಿಗೆ ನ್ಯಾಯ ಹೇಳೋರಾಗಿತ್ಕೊಂಡು ಆಕ್ಳಗಳನ್ನ ಜಗ್ಗಿ ಈ ತರ ಬಿಡ್ಬಾರ್ದು ಅಂತ ಹೇಳ್ಬೇಕು ತಾನೆ, ಬುದ್ಧಿ ಕಲ್ಸ್ಬೇಕು ತಾನೆ ಅವ್ರಿಗೆ. ಹಿಂಗ್ ಬಿಟ್ಬಿಟ್ರೆ ಅಲ್ಲಿ ಲಕ್ಷ್ಮಕ್ಕನ ಜೀವನ ಏನೀಗ? ಎಲ್ಲಾರು ಬೇಯಿಸಿರ್ಲಿ ಅಂತ ಎಲ್ಲಾರ್ಗು ಆಸೆ ಸುತ್ತ. ಈಗ ಆಯಕ್ಕಂಗೆ ಹೆಂಗ್ ಹಾಕುತ್ತೈತಲ್ಲ. ನಡಿಯೇ ಮಾವ, ಫಸ್ಟು ನೋಡಮ್ಮ ಎಲ್ಲೋಯ್ತು ಆ ಓರಿ ಅಂತೇಳಿ. ಬಾರ್ಲ ಪಾಪ, ಮೊದ್ಲು ನೋಡಮ್ಮ, ಲಕ್ಷ್ಮಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟದು ಬಾಬಾ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.